Good afternoon all. So in previous session, we had discussion on operators in C. Okay. So last class nalli ನಾವು ಆಪರೇಟರ್ಸ್ ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಕೂಡ ಆಪರೇಟರ್ಸ್ ಬಗ್ಗೆನೇ ಡಿಸ್ಕಷನ್ ಇದೆ. ಇನ್ನೂ ಎರಡು ತರಹದ ಆಪರೇಟರ್ಸ್ ಗಳು ಡಿಸ್ಕಷನ್ ಮಾಡವು ಇದಾವೆ. ಸೊ ಅವು ಯಾವ ಅಂದ್ರೆ ಇವತ್ತಿನ ಕ್ಲಾಸ್ ನಲ್ಲಿ ಬಿಟ್ ವೈಸ್ ಆಪರೇಟರ್ ಮತ್ತು ಸ್ಪೆಷಲ್ ಆಪರೇಟರ್ಸ್ ಇವೆರಡು ಆಪರೇಟರ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊಟ್ಟ ಮೊದಲನೇದಾಗಿ ಬಿಟ್ ವೈಸ್ ಆಪರೇಟರ್ಸ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ, ಸೊ ಕಂಪ್ಯೂಟರ್ಸ್ ನಲ್ಲಿ ನಾವು ಏನೇ ಡೇಟಾ ಸ್ಟೋರ್ ಮಾಡಿದ್ರೆ ಕಂಪ್ಯೂಟರ್ ಮೆಮೊರಿನಲ್ಲಿ ಅದು ಹೇಗೆ ಸ್ಟೋರ್ ಆಗುತ್ತೆ ಅಂದ್ರೆ ಇನ್ ಟರ್ಮ್ಸ್ ಆಫ್ ಸೀಕ್ವೆನ್ಸ್ ಆಫ್ ಬಿಟ್ಸ್. ಅಂದ್ರೆ ಅದು ಮಷಿನ್ ಲ್ಯಾಂಗ್ವೇಜ್ ನಲ್ಲಿ ಸ್ಟೋರ್ ಆಗುತ್ತೆ, ಐದರ್ 0 or 1. 0-1 ಫಾರ್ಮೆಟ್ ನಲ್ಲಿ ಕಂಪ್ಯೂಟರ್ ನಲ್ಲಿ ಸ್ಟೋರ್ ಆಗುತ್ತೆ. ಈ 0 ಅಥವಾ 1ಕ್ಕೆ ಏನಂತ ಕರೀತಾರೆ? ಬಿಟ್ಸ್ ಅಂತ ಕರೀತಾರೆ. ಸೊ ಈ ಬಿಟ್ಸ್ ಗಳ ಜೊತೆಗೆ ವರ್ಕ್ ಮಾಡಬೇಕಾಗಿದೆ ಅಂದ್ರೆ ಇಂಡಿವಿಜುವಲ್ ಬಿಟ್ ಗಳ ಜೊತೆಗೆ ಯಾವ ಬಿಟ್ಟು ಏನ್ ಹೇಳ್ತಾ ಇದೆ ಅಥವಾ ಅದನ್ನ ಮ್ಯಾನಿಪುಲೇಷನ್ ಮಾಡಬೇಕು ಅಥವಾ ಸಬ್ಸ್ಟ್ರಾಕ್ಟ್ ಅಡಿಷನ್ ಅಥವಾ ಕಂಪ್ಯಾರಿಸನ್ ಮಾಡಬೇಕು ಅಂತಂದ್ರೆ ಅಲ್ಲಿ ನಾವು ಬಿಟ್ ಗಳ ಜೊತೆಗೆ ವರ್ಕ್ ಮಾಡ್ಬೇಕಂದ್ರೆ ಸೊ ನಮ್ಗೆ ಬಿಟ್ ವೈಸ್ ಆಪರೇಟರ್ ಗಳ ಅವಶ್ಯಕತೆ ಬೀಳುತ್ತೆ. To perform any operations on bits, we need bitwise operators. So ಈ bitwise operators ಗಳಲ್ಲಿ C 6 ತರಹದ ಆಪರೇಟರ್ಸ್ ಗಳನ್ನ ಪ್ರೊವೈಡ್ ಮಾಡುತ್ತೆ. ಸೊ ಈ 6 ಆಪರೇಟರ್ಸ್ ಗಳನ್ನ ಕೇವಲ ಇಂಟ್ ಮತ್ತು ಕ್ಯಾರ್ ಅನ್ನುವಂತ ಡೇಟಾ ಟೈಪ್ ಜೊತೆಗೆ ಮಾತ್ರ ವರ್ಕ್ ಮಾಡಬಹುದು. ಆದ್ರೆ ಫ್ಲೋಟ್ ಮತ್ತು ಡಬಲ್ ಜೊತೆಗೆ ವರ್ಕ್ ಮಾಡೋದಕ್ಕೆ ಬರಲ್ಲ. ದೇ ಕೆನಾಟ್ ಬಿ ಯೂಸ್ಡ್ ವಿತ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್. ಅಂದ್ರೆ ಡೆಸಿಮಲ್ ಹೊಂದಿರುವಂತ ಸಂಖ್ಯೆ ಸೊ 0-1 ಬಿಟ್ ನಲ್ಲಿ ಇರೋದಿಲ್ಲ. ಹೀಗಾಗಿ ಅಂತ ಡೇಟಾ ಟೈಪ್ಸ್ ಗಳ ಜೊತೆಗೆ ಬಿಟ್ ವೈಸ್ ಆಪರೇಟರ್ ಕೆಲಸ ಮಾಡೋದಿಲ್ಲ ಅಂತ ಹೇಳಿ. ಸೊ ಸಾಮಾನ್ಯವಾಗಿ ಎಲ್ಲಿ 0-1 ಬರುತ್ತೆ ಅಲ್ಲಿ ನಾವು ಬಿಟ್ ವೈಸ್ ಆಪರೇಟರ್ಸ್ ಗಳನ್ನ ಬಳಕೆ ಮಾಡಬೇಕಾಗುತ್ತೆ. ಸೊ ಈ ಬಿಟ್ ವೈಸ್ ಆಪರೇಟರ್ಸ್ ಗಳಲ್ಲಿ 6 ಬಿಟ್ ವೈಸ್ ಆಪರೇಟರ್ಸ್ ಗಳು ಯಾವ್ಯಾವ ಇದಾವ ಅಂದ್ರೆ, ಸೊ ಒಂದು ಸಿಂಗಲ್ ಆಂಪರ್ಸ್ಯಾಂಡ್, ಇದಕ್ಕೆ ಆಂಪರ್ಸ್ಯಾಂಡ್ ಅಂತ ಹೇಳ್ತಾರೆ. ಇದರ ಹೆಸರು ಬಿಟ್ ವೈಸ್ ಐಂಡ್ ಆಪರೇಟರ್ ಅಂತ ಹೇಳ್ತಾರೆ. ಅಂಡ್ ಎರಡನೇದು ಪೈಪ್ ಆಪರೇಟರ್ ಅಂತಾರೆ. ಪೈಪ್ ಸಿಂಬಾಲ್ ಇದು. ಸೊ ಪೈಪ್ ಲೈನ್ ಸಿಂಬಾಲ್ ಅಂತಾರೆ ಇದಕ್ಕೆ. ಸೊ ಇದಕ್ಕೆ ಬಿಟ್ ವೈಸ್ ಆರ್ ಅಥವಾ ಇನ್ಕ್ಲೂಸಿವ್ ಆರ್ ಅಂತ ಕರೀತಾರೆ. ಮೂರನೇದು ಕೆರೆಟ್ ಸಿಂಬಾಲ್. ಈ ಕೆರೆಟ್ ಸಿಂಬಾಲು ಎಕ್ಸ್ಕ್ಲೂಸಿವ್ ಆರ್ ಅಂತ ಹೇಳ್ತಾರೆ. ಆಮೇಲೆ ಟಿಲ್ಡ್ ಸಿಂಬಾಲ್, ಎಸ್ ಅನ್ನ ಅಡ್ಡವಾಗಿ ಬರೆದ್ರೆ ಅದು ಟಿಲ್ಡ್ ಸಿಂಬಾಲ್ ಆಗುತ್ತೆ. ಇದಕ್ಕೆ ಒನ್ಸ್ ಕಾಂಪ್ಲಿಮೆಂಟ್ ಆಪರೇಟರ್ ಅಂತ ಹೇಳ್ತಾರೆ. ಅಂಡ್ ಡಬಲ್ ಲೆಸ್ ದ್ಯಾನ್ ಬರೆದ್ರೆ ಲೆಫ್ಟ್ ಶಿಫ್ಟಿಂಗ್ ಆಫ್ ಬಿಟ್ಸ್ ಅಂತ ಹೇಳ್ತಾರೆ. ಅಂಡ್ ಗ್ರೇಟರ್ ದ್ಯಾನ್ ಡಬಲ್ ಬರೆದ್ರೆ ಅದಕ್ಕೆ ರೈಟ್ ಶಿಫ್ಟಿಂಗ್ ಆಫ್ ಬಿಟ್ಸ್ ಅಂತ ಹೇಳ್ತಾರೆ. ಈ 6 ಆಪರೇಟರ್ಗಳು ಬಿಟ್ಗಳ ಜೊತೆಗೆ ವರ್ಕ್ ಮಾಡಲಿಕ್ಕೆ ಬಳಕೆ ಮಾಡುವಂತಹ ಆಪರೇಟರ್ಸ್ಗಳು. ಇವು ಹೇಗೆ ಬಿಟ್ಗಳ ಜೊತೆಗೆ ವರ್ಕ್ ಮಾಡುತ್ತೆ ಅನ್ನೋದನ್ನ ನಿಮ್ಗೆ ನಾನು ಒಂದೊಂದಾಗಿ ಹೇಳ್ಕೊತಾ ಹೋಗ್ತೀನಿ. ಓಕೆ. ಸೊ ಮೊಟ್ಟ ಮೊದಲನೇದಾಗಿ ಬಿಟ್ ವೈಸ್ ಐಂಡ್ ಆಪರೇಟರ್. ಈ ಆಪರೇಟರ್ ಸಾಮಾನ್ಯವಾಗಿ ಆಂಪರ್ಸ್ಯಾಂಡ್ ಸಿಂಬಾಲ್ ನಿಂದ ರೀಪ್ರೆಸೆಂಟ್ ಮಾಡಲಾಗುತ್ತೆ. ಸೊ ಸಿಂಗಲ್ ಐಂಡ್ ಸಿಂಬಾಲ್ ಅನ್ನ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ರಿಸಲ್ಟ್ ಆಪರೇಷನ್ 1 ಯಾವಾಗ ಬರುತ್ತೆ ಅಂದ್ರೆ ಎರಡೂ ರಿಸಲ್ಟ್ ಅಂದ್ರೆ ಎರಡು ವ್ಯಾಲ್ಯೂಸ್ ಗಳ ರಿಸಲ್ಟ್, ಎರಡು ಆಪರೆಂಟ್ ಗಳ ಬಿಟ್ಸ್ ಗಳು ಒಂದಿತ್ತಂದ್ರೆ ಅದು 1 ಆಗುತ್ತೆ. ಅದರಲ್ಲಿ ಯಾವ್ದಾದ್ರೂ ಒಂದು 0 ಇತ್ತಂದ್ರೆ ಅವಾಗ ಏನಾಗುತ್ತೆ, ರಿಮೈನಿಂಗ್ ಟೈಮ್ ಎಲ್ಲ ರಿಸಲ್ಟ್ 0 ಇರುತ್ತೆ. ಐಂಡ್ ನಲ್ಲಿ ನಾನು ಲಾಜಿಕಲ್ ಆಪರೇಟರ್ ಹೇಳುವಾಗ ಏನ್ ಹೇಳಿದ್ದೆ, ಎರಡು ಟ್ರೂ ಇದ್ರೆ ಮಾತ್ರ ಟ್ರೂ ಬರುತ್ತೆ. ಇಲ್ಲಿ 1 ಅಂದ್ರೆ ಟ್ರೂ ಅಂತ ಅರ್ಥ. ಸೊ ಎರಡು ಟ್ರೂ ಇದ್ರೆ ಮಾತ್ರ ಟ್ರೂ, ಯಾವ್ದಾದ್ರು ಒಂದು ಫಾಲ್ಸ್ ಇದ್ರೆ ಅದು ಫಾಲ್ಸ್ ಅಂತಾನೆ ಬರುತ್ತೆ. ಸೊ ಹಿಂಗಾಗಿ ಐಂಡ್ ಲಾಜಿಕಲ್ ಆಪರೇಟರ್ ಹೇಗೆ ಮ್ಯಾನಿಪುಲೇಟ್ ಮಾಡುತ್ತೆ, ಇಲ್ಲಿ ಕೂಡ ಬಿಟ್ ವೈಸ್ ಐಂಡ್ ಆಪರೇಟರ್ ಎರಡು 1 ಇದ್ರೆ ಮಾತ್ರ 1 ಆಗುತ್ತೆ, ರಿಮೈನಿಂಗ್ ಎಲ್ಲಾ ಸಮಯದಲ್ಲಿ 0 ಆಗಿರುತ್ತೆ ಅಂತ ಹೇಳಿ. ಸೊ ಉದಾಹರಣೆಗೆ ಇಲ್ಲಿ ನೋಡಿ, ಸೊ ಇಲ್ಲಿ ಬೈನರಿ 4 ಮತ್ತು 5 ನ ಬೈನರಿ ಕನ್ವರ್ಟ್ ಮಾಡಿದ್ರೆ 4 ಗೆ 0100 ಆಗುತ್ತೆ, 5 ಗೆ ಬೈನರಿ ಕನ್ವರ್ಟ್ ಮಾಡಿದ್ರೆ 0101 ಆಗುತ್ತೆ.
ಹೌದಾ? ಸೊ ಈಗ ಎಕ್ಸ್ ಅಂಡ್ ವೈ ಅಂತ ಹೇಳಿ ನಾವು ಕಂಪ್ಯಾರಿಸನ್ ಮಾಡಿದ್ರೆ ಇಲ್ಲಿ 0 1 0ನೇ, ಯಾಕಂದ್ರೆ ಫಾಲ್ಸ್ ಟ್ರೂ ಫಾಲ್ಸೇ ಇರುತ್ತೆ. 2 0 0 ಇದ್ರೆ 0ನೇ. ಆದ್ರೆ ಟ್ರೂ ಟ್ರೂ 1 1 ಇದ್ರೆ ಮಾತ್ರ 1 ಇರುತ್ತೆ. ಅದು ಅಂಡ್ ಆಪರೇಟರ್ ಇದ್ದಾಗ ಮಾತ್ರ. ವೆನ್ ಬೋತ್ ಆಪರೆಂಟ್ ಬಿಟ್ಸ್ ಆರ್ 1 ದೆನ್ ಓನ್ಲಿ ಇಟ್ ಬಿಕಮ್ಸ್ 1. ಆದ್ರೆ 2 0 0 ಇದ್ರೆ 0. ಅದರ ಅರ್ಥ ಏನಪ್ಪಾ ಅಂದ್ರೆ 0 1 0 0 ಇವೆರಡು ಮ್ಯಾನಿಪುಲೇಷನ್ ಮಾಡಿದ್ರೆ ಉತ್ತರ ಈ ರೀತಿ ಬರುತ್ತೆ. ಅಂದ್ರೆ ಸೊ ಇಲ್ಲಿ 0 1 ಇದ್ರೆ 0, 0 0 ಇದ್ರೆ 0, ಆಮೇಲೆ 1 1 ಇದ್ರೆ ಮಾತ್ರ 1 ಆಗುತ್ತೆ, 0 0 ಇದ್ರೆ 0 ಆಗುತ್ತೆ. ಸೊ 0 1 0 0 ಈಕ್ವಲೆಂಟ್ ಟು ವ್ಯಾಲ್ಯೂ ಎಷ್ಟು? 4. ಅಂದ್ರೆ ಈ ಎರಡರ ಕಂಪ್ಯಾರಿಸನ್ ಮಾಡಿದ್ರೆ ಸೊ ಅದರ ರಿಸಲ್ಟ್ ಏನ್ ಬರುತ್ತೆ ಅಂದ್ರೆ 0 1 0 0 ಬರುತ್ತೆ. ಅದರ ಅರ್ಥ 4 ಅಂತ ಬರುತ್ತೆ. ಸೊ ಈ ರೀತಿಯಲ್ಲಿ ಬಿಟ್ ವೈಸ್ ಅಂಡ್ ಆಪರೇಟರ್ ಏನ್ ಮಾಡುತ್ತೆ? ಮ್ಯಾನಿಪುಲೇಟ್ ಮಾಡುತ್ತೆ. ವೆನ್ ಬೋತ್ ಬಿಟ್ಸ್ ಆರ್ 1 ದೆನ್ ಓನ್ಲಿ ಇಟ್ ಬಿಕಮ್ಸ್ 1. ಇಫ್ ಎನಿ ಒನ್ ಆಫ್ the bit is 0 then the result is 0. okay, so ಇದು ಒಂದನೇ ಆಪರೇಟರ್. ಎರಡನೇ ಆಪರೇಟರ್ ಆರ್ ಆಪರೇಟರ್ ಅಂತ ಹೇಳ್ತಾರೆ. ಸೊ ಆರ್ ಆಪರೇಟರ್ ಅನ್ನ ಪೈಪ್ ಸಿಂಬಾಲ್ ನಿಂದ ರೀಪ್ರೆಸೆಂಟ್ ಮಾಡುತ್ತಾರೆ. ಆಮೇಲೆ ಈ ಬಿಟ್ ವೈಸ್ ಆರ್ ಆಪರೇಟರ್ಗೆ ಇನ್ಕ್ಲೂಸಿವ್ ಆರ್ ಆಪರೇಟರ್ ಅಂತಾನು ಕರೀತಾರೆ. ಸೊ ಈ ಆಪರೇಟರ್ ನ ವಿಶೇಷತೆ ಏನಪ್ಪಾ ಅಂದ್ರೆ ಎರಡು ಬಿಟ್ಟಿಗಳಲ್ಲಿ ಯಾವ್ದಾದ್ರು ಒಂದು ಬಿಟ್ಟು 1 ಅಂತ ಇದ್ರೆ ಅವಾಗ ರಿಸಲ್ಟ್ 1 ಆಗುತ್ತೆ, ಅಥವಾ 2 0 ಇದ್ರೆ ಮಾತ್ರ ಅದು 0 ಆಗಿರುತ್ತೆ. ಸೊ ಆರ್ ಆಪರೇಟರ್ ಹೇಗೆ ಲಾಜಿಕಲ್ ಆಪರೇಟರ್ ಕೆಲಸ ಮಾಡುತ್ತೆ? ಸೊ ಎರಡು ಆಪರೆಂಟ್ ನಲ್ಲಿ ಯಾವ್ದಾರ ಒಂದು ಆಪರೆಂಟ್ ಟ್ರೂ ಇದ್ರೆ ಮಾತ್ರ ಟ್ರೂ ಆಗ್ಬಿಡುತ್ತೆ, ಇನ್ನೊಂದು ಫಾಲ್ಸ್ ಇದ್ರೂ ನಡೀತದೆ. ಸೊ ಇಲ್ಲಿ ಕೂಡ ಇನ್ಕ್ಲೂಸಿವ್ ಆರ್ ಆಪರೇಟರ್ ಸೊ ಎರಡು ಬಿಟ್ಗಳಲ್ಲಿ ಅಂದ್ರೆ ಸೊ ಒಂದು ಬಿಟ್ಟು 1 ಇದ್ದು ಇನ್ನೊಂದು ಬಿಟ್ 0 ಇದ್ರೆ ರಿಸಲ್ಟ್ 1 ಆಗುತ್ತೆ. ಸೊ ಎರಡು ಮಾತ್ರ 0 ಆಗಿದೆ. ಸೊ ಇಲ್ಲಿ ಬಿಟ್ಸ್ ಗಳು ಸೊ ನೀವು ಕಂಪ್ಯಾರಿಸನ್ ಮಾಡುವಾಗ ಸೊ ಎರಡೂ ಬಿಟ್ಸ್ ಗಳಲ್ಲಿ ಯಾವ್ದಾದ್ರು ಒಂದು ಬಿಟ್ಟು 1 ಆಗಿದ್ರೆ ಸೊ ಅವಾಗ ರಿಸಲ್ಟ್ ಮ್ಯೂಟ್ ಮಾಡಿಲ್ಲ ಸರ್. ಹಲೋ ಸರ್. ಹಾ ಸರ್ ಯಾರೋ ಮ್ಯೂಟ್ ಮಾಡಿಲ್ಲ ಸರ್, ವಾಯ್ಸ್ ಕೇಳಿಸ್ತಿದೆ ಸರ್. ಓಕೆ, ಮ್ಯೂಟ್ ಮಾಡ್ತೀನಿ. ಸೊ ಇಲ್ಲಿ ಎರಡು ಬಿಟ್ಸ್ ಗಳಲ್ಲಿ ಯಾವ್ದಾದ್ರು ಒಂದು ಬಿಟ್ಟು ಸೊ 1 ಆಗಿದ್ರೆ ರಿಸಲ್ಟ್ 1 ಆಗುತ್ತೆ, ಇನ್ನೊಂದು 0 ಇದ್ರೂ ನಡೀತದೆ. ಓಕೆ, ಸೊ ಇಲ್ಲಿ ನೋಡಿ 4 ಮತ್ತು 9. 4 ಅಂದ್ರೆ 0 1 0 0 ಅಂಡ್ 9 ಅಂದ್ರೆ 1 0 0 1. ಈಗ 0 1 ಅಂದ್ರೆ ರಿಸಲ್ಟ್ 1 ಆಗುತ್ತೆ. ಓಕೆ, ಆರ್ ನಲ್ಲಿ 2 0 0 ಇದ್ದಾಗ ಮಾತ್ರ 0 ಆಗುತ್ತೆ. ಸೊ ಇಲ್ಲಿ 1 0 ಇದ್ರೆ 1, 0 1 ಇದ್ರೆ 1. ಅಂದ್ರೆ ಆರ್ ಕಂಡೀಷನ್ ಅಲ್ಲಿ ಎರಡು ಬಿಟ್ಸ್ ಗಳಲ್ಲಿ ಯಾವ್ದಾದ್ರು ಒಂದು ಬಿಟ್ಟು 1 ಅಂತ ಇದ್ರೆ ರಿಸಲ್ಟ್ 1 ಆಗುತ್ತೆ. ಓಕೆ, 2 0 ಇದ್ರೆ ಮಾತ್ರ ಅದು 0 ಆಗುತ್ತೆ, ಅಥವಾ 2 1 ಅಂತ ಇದ್ರೆ ಅವಾಗೂ ಕೂಡ 1 ಆಗುತ್ತೆ. ಸೊ ಕೇವಲ ಸೊ ಇಲ್ಲಿ ಫಾಲ್ಸ್ ಯಾವಾಗ ಆಗುತ್ತೆ ಅಂದ್ರೆ 2 0 0 ಇದ್ದಾಗ ಮಾತ್ರ 0 ಆಗ್ತದೆ. ಸೊ ಇದರ ಕಂಪ್ಯಾರಿಸನ್ ಎಕ್ಸ್ ಆರ್ ವೈ ಅಂತ ಮಾಡಿದ್ರೆ 1 1 0 1 ಆಗುತ್ತೆ. ಸೊ ಇದು ಈಕ್ವಲೆಂಟ್ ಟು 13 ವ್ಯಾಲ್ಯೂ ಆಗ್ತದೆ. ಸೊ ಅಂದ್ರೆ ಬಿಟ್ಸ್ ಗಳಲ್ಲಿ ನಾವು ಆರ್ ಕಂಪ್ಯಾರಿಸನ್ ಮಾಡುವಾಗ ಎರಡು ಬಿಟ್ಗಳಲ್ಲಿ ಯಾವ್ದಾದ್ರು ಒಂದು ಬಿಟ್ಟು 1 ಅಂತ ಇದ್ರೆ ರಿಸಲ್ಟ್ 1 ಅಂತ ತಿಳ್ಕೋಬೇಕು. ಇದಕ್ಕೆ ಬಿಟ್ ವೈಸ್ ಆರ್ ಆಪರೇಟರ್ ಅಂತ ಹೇಳ್ತಾರೆ. ಅಂಡ್ ನೆಕ್ಸ್ಟ್ ಆಪರೇಟರ್ ಬಿಟ್ ವೈಸ್ ಎಕ್ಸ್ಕ್ಲೂಸಿವ್ ಆರ್ ಆಪರೇಟರ್. ಹಿಂದೆ ಹೇಳಿದ್ದು ಇನ್ಕ್ಲೂಸಿವ್ ಆರ್ ಆಪರೇಟರ್. ಸೊ ಇಲ್ಲಿ ಎಕ್ಸ್ಕ್ಲೂಸಿವ್ ಆರ್ ಅನ್ನುವಂತ ಆಪರೇಟರ್ ಏನಿದೆ ಇದನ್ನ ಕ್ಯಾರೆಟ್ ಅನ್ನುವಂತ ಸಿಂಬಾಲ್ ಮುಖಾಂತರ ರೀಪ್ರೆಸೆಂಟ್ ಮಾಡ್ತಾರೆ. ಸೊ ಇದಕ್ಕೆ ನಾವು ಮ್ಯಾಥಮೆಟಿಕ್ಸ್ ನಲ್ಲಿ ಎಕ್ಸ್ಪೋನೇಷನ್ ಸಿಂಬಾಲ್ ಅಂತ ಹೇಳ್ತೀವಿ. ಅಂದ್ರೆ 2 ಕ್ಯಾರೆಟ್ 3 ಅಂತ ಬರೆದ್ರೆ 2 raised to the power of 3 ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಇಲ್ಲಿ ಈ ಕ್ಯಾರೆಟ್ ಸಿಂಬಾಲು ಎಕ್ಸ್ಕ್ಲೂಸಿವ್ ಆರ್ ಆಪರೇಟರ್ ತರ ಬಿಟ್ ವೈಸ್ ಜೊತೆಗೆ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಸೊ ನೀವು ರಿಸಲ್ಟ್ ಬಿಟ್ ವೈಸ್ ಎಕ್ಸ್ಕ್ಲೂಸಿವ್ ಆರ್ ನಲ್ಲಿ 1 ಅಂತ ನೀವು ತಗೋಬೇಕಾಗಿದೆ ಅಂದ್ರೆ ಇಫ್ ಒನ್ ಆಫ್ ದ ಕರೆಸ್ಪಾಂಡಿಂಗ್ ಬಿಟ್ ಈಸ್ 1 ದೆನ್ ಓನ್ಲಿ ಇಟ್ ಬಿಕಮ್ಸ್ 1, ಅದರ್ವೈಸ್ ಇಟ್ ಇಸ್ 0. ಅಂದ್ರೆ ಎರಡರಲ್ಲಿ ಯಾವ್ದಾದ್ರು ಒಂದು ಬಿಟ್ಟು 0 ಅಥವಾ 1
ಇದರಲ್ಲಿ ಒಂದು ಮಾತ್ರ ಒಂದ್ ಅಂತ ಇದ್ರೆ ದೆನ್ ರಿಸಲ್ಟ್ ಒಂದ್ ಆಗುತ್ತೆ. ಆದ್ರೆ ಎರಡು 0 ಇದ್ರೆ ಝೀರೋನೇ, ಎರಡು 1 ಇದ್ರೆ ಕೂಡ ಝೀರೋನೇ. ಸೊ ಇನ್ಕ್ಲೂಸಿವ್ ಆರ್ ಮತ್ತು ಎಕ್ಸ್ಕ್ಲೂಸಿವ್ ಆರ್ ನಲ್ಲಿ ಇರುವಂತಹ ವ್ಯತ್ಯಾಸ ಏನಪ್ಪಾ ಅಂದ್ರೆ, ಇನ್ಕ್ಲೂಸಿವ್ ಆರ್ ನಲ್ಲಿ ಎರಡು ಬಿಟ್ಟುಗಳು ಒಂದಿದ್ರೆ ಒಂದಾಗುತ್ತೆ. ಬಟ್ ಇಲ್ಲಿ ಎಕ್ಸ್ಕ್ಲೂಸಿವ್ ಆರ್ ನಲ್ಲಿ ಎರಡು ಬಿಟ್ಟುಗಳು 0 ಇದ್ರೂನು ಝೀರೋನೇ, 1 ಇದ್ರೂನು ಝೀರೋನೇ. ಆದ್ರೆ ಎರಡು ಬಿಟ್ಟುಗಳಲ್ಲಿ ಒಂದು ಬಿಟ್ಟು ಯಾವ್ದಾದ್ರು ಒಂದ್ ಅಂತ ತೋರಿಸಿದ್ರೆ ರಿಸಲ್ಟ್ ಒಂದಾಗುತ್ತೆ. ಇಲ್ಲಿ ನೋಡಿ, ಸೊ 0 1 ಇದ್ರೆ 1, 0 ಇದ್ರೆ ಝೀರೋನೇ. ಇಲ್ಲಿ 1 ಇದ್ರೂ ಕೂಡ ಝೀರೋನೇ ಆಗುತ್ತೆ. ಸೊ 1 0 1 0 1 1. ಸೊ ಇಲ್ಲಿ ನೋಡಿ, ಸೊ ಎಕ್ಸ್ಕ್ಲೂಸಿವ್ ಆರ್ ನಲ್ಲಿ ಎರಡು ಬಿಟ್ಟುಗಳಲ್ಲಿ ಒಂದು ಬಿಟ್ಟು ಒಂದ್ ಅಂತ ಇದ್ರೆ ರಿಸಲ್ಟ್ ಒಂದ್ ಅಂತ ಬರಿಬೇಕು. ಆದ್ರೆ ಎರಡು ಬಿಟ್ಟುಗಳು ಸೇಮ್ ಆದ್ರೆ ಅವಾಗ ಏನಾಗ್ತದೆ, ಔಟ್ಪುಟ್ 0 ಆಗುತ್ತೆ. ಇದಕ್ಕೆ ಎಕ್ಸ್ಕ್ಲೂಸಿವ್ ಆರ್ ಆಪರೇಟರ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಆಪರೇಟರು ಬಿಟ್ ವೈಸ್ ಕಾಂಪ್ಲಿಮೆಂಟ್ ಆಪರೇಟರ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಟಿಲ್ಡ್ ಸಿಂಬಾಲ್ ಮುಖಾಂತರ ನಾವು ರೀಪ್ರೆಸೆಂಟ್ ಮಾಡ್ತೀವಿ. ಎಸ್ ಅನ್ನ ಅಡ್ಡವಾಗಿ ಬರೆದ್ರೆ ಅದಕ್ಕೆ ಟಿಲ್ಡ್ ಸಿಂಬಾಲ್ ಅಂತ ಹೇಳ್ತಾರೆ, ಅಥವಾ ಇದಕ್ಕೆ ಒನ್ಸ್ ಕಾಂಪ್ಲಿಮೆಂಟ್ ಆಪರೇಟರ್ ಅಂತಾನು ಹೇಳ್ತಾರೆ. ಸೊ ಈ ಒನ್ಸ್ ಕಾಂಪ್ಲಿಮೆಂಟ್ ಆಪರೇಟರ್ ಏನಾಗುತ್ತೆ ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ 4 ನಾವು 0 1 0 0 ಅಂತ ಹೇಳಿ ಬರೀತೀವಿ. ಇದರ ಒನ್ಸ್ ಕಾಂಪ್ಲಿಮೆಂಟ್ ಅಂದ್ರೆ ಟಿಲ್ಡ್ ಎಕ್ಸ್ ಅಂತ ಇದರ ಔಟ್ಪುಟ್ ಬರಿಬೇಕಂದ್ರೆ ಯಾವ ಬಿಟ್ಸ್ ಗಳು ಇದಾವೆ ಅದರ ಬಿಟ್ಸ್ ಗಳ ವಿರುದ್ಧವಾಗಿ ನೀವು ಬರೆದ್ರೆ ಅದಕ್ಕೆ ಒನ್ಸ್ ಕಾಂಪ್ಲಿಮೆಂಟ್ ಆಗ್ತದೆ. ಈಗ ಉದಾಹರಣೆಗೆ ಇಲ್ಲಿ ಬಲಗಡೆಯಿಂದ ಬರಿಬೇಕು. ಸೊ ಇಲ್ಲಿ 0 ಇದ್ರೆ 1 ಬರೀರಿ, ಇಲ್ಲಿ 0 ಇದ್ರೆ 1 ಬರಿಬೇಕು, ಇಲ್ಲಿ 1 ಇದ್ರೆ 0 ಬರಿಬೇಕು, ಇಲ್ಲಿ 0 ಇದ್ರೆ 1 ಬರಿಬೇಕು. ಅಂದ್ರೆ ನೀವು ಒನ್ಸ್ ಕಾಂಪ್ಲಿಮೆಂಟ್ ಅಂತ ಕೇಳಿದ್ರೆ ಆ ಯಾವ ಬೈನರಿ ಬಿಟ್ಸ್ ಗಳು ಇರ್ತವೆ ಆ ಬೈನರಿ ಬಿಟ್ಸ್ ಗಳ ಅಪೋಸಿಟ್ ನಂಬರ್ ಅನ್ನ ನೀವು ಬರೆದ್ರೆ ಅದಕ್ಕೆ ಏನಂತಾರೆ, ಒನ್ಸ್ ಕಾಂಪ್ಲಿಮೆಂಟ್ ನಂಬರ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಆಪರೇಟರ್ ಬಿಟ್ ವೈಸ್ ರೈಟ್ ಶಿಫ್ಟ್ ಆಪರೇಟರ್ ಅಂತ ಹೇಳಿ. ಸೊ ಇಲ್ಲಿ ಗ್ರೇಟರ್ ದ್ಯಾನ್ ಸಿಂಬಾಲ್ ಅನ್ನ 2 ಸಲ ಬರೆದ್ರೆ ಅದಕ್ಕೆ ರೈಟ್ ಶಿಫ್ಟ್ ಆಪರೇಟರ್ ಅಂತ ಹೇಳ್ತಾರೆ. ಸೊ ಈ ಆಪರೇಟರ್ಗಳು ಸಾಮಾನ್ಯವಾಗಿ ಬಿಟ್ಸ್ ಗಳನ್ನ ಶಿಫ್ಟ್ ಮಾಡ್ಲಿಕ್ಕೆ ಬಳಕೆ ಮಾಡ್ತಾರೆ. ಸೊ ರೈಟ್ ಶಿಫ್ಟ್ ಅಂತಂದ್ರೆ ರೈಟ್ ಸೈಡ್ ನಲ್ಲಿರುವಂತಹ ಆಪರೇಟರ್ಸ್ ಗಳನ್ನ ನಾವು ರಿಮೂವ್ ಮಾಡಿ ಅದನ್ನ ಎಡಗಡೆಗೆ ಫಿಲ್ ಮಾಡುವಂತ ಕೆಲಸ ಏನ್ ಮಾಡ್ತೀವಿ ಅದಕ್ಕೆ ರೈಟ್ ಶಿಫ್ಟ್ ಅಂತ ಹೇಳ್ತಾರೆ. ಸೊ ನೀವು ಬಿಟ್ಸ್ ಗಳನ್ನ ಗ್ರೇಟರ್ ದ್ಯಾನ್ ಮುಂದೆ ಎನ್ ಅಂದ್ರೆ ಇಲ್ಲಿ ಎಷ್ಟು ನಂಬರ್ ಆಫ್ ಬಿಟ್ಸ್ ಗಳನ್ನ ಶಿಫ್ಟ್ ಮಾಡಬೇಕು ಅಂತ ಸ್ಪೆಸಿಫೈ ಮಾಡಬೇಕು. ಅದೇ ರೀತಿಯಲ್ಲಿ ಅದು ಏನ್ ಮಾಡುತ್ತೆ, ಬಿಟ್ಸ್ ಗಳನ್ನ ಬಲಗಡೆಯಿಂದ ಅಂದ್ರೆ ರೈಟ್ ಶಿಫ್ಟ್ ಅಂದ್ರೆ ರೈಟ್ ಸೈಡ್ ಇರುವಂತಹ ಬಿಟ್ಸ್ ಗಳನ್ನ ಶಿಫ್ಟ್ ಮಾಡುತ್ತೆ. ಸೊ ಯಾವ ಬಿಟ್ಸ್ ಗಳನ್ನ ನಾವು ಶಿಫ್ಟ್ ಮಾಡಕತ್ತೀವಿ ಅದು ಲಾಸ್ಟ್ ಆಗುತ್ತೆ. ಆಮೇಲೆ ಎಡಗಡೆಗೆ ಸೊ ಅದರ ಜಾಗ ಏನು ಖಾಲಿ ಉಳಿತದೆ ಆ ಖಾಲಿ ಉಳಿದಂತಹ ಜಾಗವನ್ನ 0 ಇಂದ ಫಿಲ್ ಮಾಡಲಾಗುತ್ತೆ. ಸೊ ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ನಂಬರ್ ಇದೆ 1 1 0 0 1 1 1 1 0. ಓಕೆ, ಸೊ ಇಲ್ಲಿ ಇದು ನಮ್ ಅನ್ನುವಂತಹ ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡಿದ್ರ ಅಂತ ಅನ್ಕೊಳ್ಳಿ. ನಮ್ನಲ್ಲಿ ಒಂದು ಬಿಟ್ ಅನ್ನ ಶಿಫ್ಟ್ ಮಾಡಿ ಅಂತ. ಸೊ ಒಂದು ಬಿಟ್ ಶಿಫ್ಟ್ ಮಾಡೋದು ಅದರ ಅರ್ಥ ಏನಪ್ಪಾ ಅಂತಂದ್ರೆ, ಸೊ ಇದರಲ್ಲಿರುವಂತಹ 0 ಬಿಟ್ ಅನ್ನ ಸೊ ತೆಗಿಬೇಕು. ಸೊ ಇಲ್ಲಿ ನೀವು ಈ 0 ಬಿಟ್ ಅನ್ನ 1 ಅಂತ ಹೇಳಿ ನಾವು ಬಿಟ್ರಂದ್ರೆ ಉಳಿದ ನಂಬರ್ಸ್ ಗಳನ್ನ ಬರಿಬೇಕು. 1 1 1 1 ಅಂದ್ರೆ ಇಲ್ಲಿ 4 1 1 ಬರ್ದಿವಾ. ಸೊ ದೆನ್ 0 0 1 1. ಸೊ ಮತ್ತೆ 0 0 1 1 ಅಂದ್ರೆ ಬಲಗಡೆಗೆ ಇರುವಂತಹ ಒಂದು ಬಿಟ್ ಬಿಟ್ಟು, ಸೊ ಯಾಕಂದ್ರೆ ಇಲ್ಲಿ ಎಷ್ಟು ಬಿಟ್ ಶಿಫ್ಟ್ ಮಾಡ್ಬೇಕಂದಿದ್ದಾರೆ 1, ಅಂದ್ರೆ ಬಲಗಡೆಯಿಂದ ಒಂದು ನಂಬರ್ ಬಿಟ್ಟು ಬಿಡ್ಬೇಕು. ಸೊ ಉಳಿದ ನಂಬರ್ಸ್ ಗಳನ್ನ ಆಸ್ ಇಟ್ ಈಸ್ ಬರಿಬೇಕು. ಅವಾಗ 1 ನಂಬರ್ ಇಲ್ಲಿ ಎಡಗಡೆಗೆ ಕಡಿಮೆ ಬೀಳುತ್ತಲ್ಲ, ದೆನ್ ಇಟ್ ಇಸ್ ಫಿಲ್ಡ್ ವಿತ್ 0 ಅಂತಾರೆ. ಅವಾಗ ನೀವು ಇಲ್ಲಿ 0 ಸಂಖ್ಯೆಯಿಂದ ತುಂಬ್ಕೋಬೇಕು. ಅದೇ ರೀತಿ ಇಲ್ಲಿ ನೋಡಿ, ನಮ್ ಗ್ರೇಟರ್ ದ್ಯಾನ್ 3 ಅಂದ್ರೆ 3 ಸಂಖ್ಯೆಗಳನ್ನ ಬಿಡಬೇಕು. ಸೊ ಅಂದ್ರೆ ಇಲ್ಲಿ 1 1 0 0 ಈ 3 ಸಂಖ್ಯೆಗಳನ್ನ ಬಿಟ್ಟು ಬರಿಬೇಕು ಅಂತ. ಸೊ ಈ 3 ಸಂಖ್ಯೆಗಳು ಬಿಟ್ರಂದ್ರೆ 1 1 0 0 1 1. ಅದೇ ನೋಡಿ ಇಲ್ಲಿ 1 1 0 0 1 1. ಆದ್ರೆ ಎಡಗಡೆಗೆ 3 ಸಂಖ್ಯೆ ಖಾಲಿ ಉಳಿತದಲ್ಲ ಅದನ್ನ 0 ಇಂದ ತುಂಬಿ ಅಂತ.
ಸೊ ಈ ರೀತಿಯಲ್ಲಿ ಸೊ ರೈಟ್ ಸೈಡ್ ನಲ್ಲಿರುವಂತಹ ಬಿಟ್ಸ್ ಗಳು ಲಾಸ್ಟ್ ಆಗ್ತವೆ. ಆ ಲಾಸ್ ಆಗಿರುವಂತಹ ಬಿಟ್ಸ್ ಗಳನ್ನ ಎಡಗಡೆಗೆ 0 ಇಂದ ಫಿಲ್ ಆಗುತ್ತೆ ಅಂತ ಹೇಳಿ ಇದಕ್ಕೆ ರೈಟ್ ಶಿಫ್ಟ್ ಅಂತಾರೆ. ಅಂದ್ರೆ ರೈಟ್ ಸೈಡ್ ಇರುವಂತಹ ಬಿಟ್ಸ್ ಗಳು ಶಿಫ್ಟ್ ಆಗ್ತಾ ಇದಾವೆ ಅಂತ. ಓಕೆ, ಅದೇ ರೀತಿಯಲ್ಲಿ ಸೊ ನೆಕ್ಸ್ಟ್ ಲೆಫ್ಟ್ ಶಿಫ್ಟ್ ಆಪರೇಟರ್ ಅಂತಿದೆ. ಈ ಲೆಫ್ಟ್ ಶಿಫ್ಟ್ ಆಪರೇಟರ್ ಲೆಸ್ ದ್ಯಾನ್ 2 ಸಿಂಬಾಲ್ ಮುಖಾಂತರ ರೆಫರ್ ಮಾಡ್ತಾರೆ. ಇಲ್ಲಿ ಕೂಡ ಸೇಮ್ ರೈಟ್ ಶಿಫ್ಟ್ ಅಂದ್ರೆ ಬಲಗಡೆಗಿರುವಂತಹ ಬಿಟ್ಸ್ ಗಳನ್ನ ಶಿಫ್ಟ್ ಮಾಡಿದ್ವಿ. ಇಲ್ಲಿ ಎಡಗಡೆಗಿರುವಂತಹ ಬಿಟ್ಸ್ ಗಳನ್ನ ನೀವು ಶಿಫ್ಟ್ ಮಾಡ್ಬೇಕಾಗುತ್ತೆ. ಸೊ ಹೇಗೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ 1101011 ಇದೆ, ಹೌದಾ? ಸೊ ಇಲ್ಲಿ ನಮ್ ಲೆಸ್ ದ್ಯಾನ್ 1 ಅಂದ್ರೆ ಈ ಎಡಗಡೆಗಿರುವಂತ ಒಂದು ಬಿಟ್ ಅನ್ನ ಬಿಟ್ಟು ಬರಿಬೇಕು. ಓಕೆ, ಸೊ ಹಾಗಾದ್ರೆ ಉಳಿದ ಬಿಟ್ಗಳು 1010111. ಸೊ 1010111 ಬರ್ದಿರಾ? ಹಾಗಾದ್ರೆ ಬಲಗಡೆಗೆ ಒಂದು ಜಾಗ ಖಾಲಿ ಉಳಿತದಲ್ಲ, ಅದನ್ನ 0 ಇಂದ ಫಿಲ್ ಮಾಡಬೇಕು. ಓಕೆ, ಅದೇ ರೀತಿಯಲ್ಲಿ ನಮ್ ಲೆಸ್ ದ್ಯಾನ್ 3 ಈಗ 3 ಬಿಟ್ಗಳನ್ನ ಎಡಗಡೆಯಿಂದ ಬಿಡಬೇಕು. ಅಂದ್ರೆ ಈಗೇನು ಉಳಿತದೋ 10111. ಇಲ್ಲಿ ನೋಡಿ 10111 ಬರೆದಿವಿ. ಸೊ ಆಮೇಲೆ ಬಲಗಡೆಗೆ 3 ಬಿಟ್ಸ್ ಗಳು ಖಾಲಿ ಉಳಿತಾವಲ್ಲ, ಅದನ್ನ 0 ಇಂದ ಫಿಲ್ ಮಾಡಬೇಕು. ಸೊ ಲೆಫ್ಟ್ ಬಿಟ್ಸ್ ಗಳು ಲಾಸ್ ಮಾಡಿ ರೈಟ್ ಸೈಡಿಗೆ 0 ಫಿಲ್ ಮಾಡಿದ್ರೆ ಇದಕ್ಕೆ ಲೆಫ್ಟ್ ಶಿಫ್ಟ್ ಅಂತ ಕರೀತಾರೆ. ಸೊ ಈ ರೀತಿಯಲ್ಲಿ ಸೊ ನಾವು ಲೆಫ್ಟ್ ಶಿಫ್ಟ್ ಮತ್ತು ರೈಟ್ ಶಿಫ್ಟ್ ಆಪರೇಟರ್ ಗಳನ್ನ ಬಿಟ್ಸ್ ಗಳಲ್ಲಿರುವಂತಹ ಬಿಟ್ಸ್ ಗಳನ್ನ ಶಿಫ್ಟ್ ಮಾಡೋದಕ್ಕೆ ಬಳಕೆ ಮಾಡ್ತೀವಿ ಅಂತ ಹೇಳಿ. ಓಕೆ, ಸೊ ಇವು 6 ಆಪರೇಟರ್ಗಳು ಬಿಟ್ ವೈಸ್ ಆಪರೇಟರ್ಸ್ ಅಂತ ಹೇಳ್ತಾರೆ. ಸ್ಪೆಷಲಿ 0 1 ಜೊತೆಗೆ ನೀವು ವರ್ಕ್ ಮಾಡಬೇಕಾಗಿದೆ ಅಂದ್ರೆ ಮಾತ್ರ ಈ ಇದು ರೈಟ್ ಶಿಫ್ಟ್, ಲೆಫ್ಟ್ ಶಿಫ್ಟ್, ಅಂಡ್ 6 ಎಕ್ಸ್ಕ್ಲೂಸಿವ್ 6 ಆಪರೇಟರ್ಸ್ ಗಳನ್ನ ಬಳಕೆ ಮಾಡಬೇಕು. ಓಕೆ, ಅಂಡ್ ನೆಕ್ಸ್ಟ್ ಲಾಸ್ಟ್ ಟೈಪ್ ಆಫ್ ಆಪರೇಟರ್ ಈಸ್ ಸ್ಪೆಷಲ್ ಆಪರೇಟರ್ಸ್. ಈ ಸ್ಪೆಷಲ್ ಆಪರೇಟರ್ಸ್ ನಲ್ಲಿ ಸುಮಾರು ಆಪರೇಟರ್ಸ್ ಗಳು ಬರ್ತವೆ. ಸೊ ಅದರಲ್ಲಿ ಕಾಮಾ ಆಪರೇಟರ್ ಒಂದಿದೆ, ಸೈಜ್ ಆಫ್ ಆಪರೇಟರ್ ಅಂತ ಒಂದಿದೆ, ಆಂಪರ್ಸೆಂಡ್ ಆಪರೇಟರ್ ಅಂತಿದೆ. ಇದಕ್ಕೆ ಅಡ್ರೆಸ್ ಆಪರೇಟರ್ ಅಂತಾನು ಕರೀತಾರೆ. ಸೊ ಈ ಮುಂದೆ ಇನ್ಪುಟ್ ಸ್ಟೇಟ್ಮೆಂಟ್, ಔಟ್ಪುಟ್ ಸ್ಟೇಟ್ಮೆಂಟ್ ಯೂಸ್ ಮಾಡುವಾಗ ಇದನ್ನ ಆಂಪರ್ಸೆಂಡ್ ಅಂಡ್ ಯೂಸ್ ಮಾಡ್ತಾರೆ ಇನ್ಪುಟ್ ಸ್ಟೇಟ್ಮೆಂಟ್ ಜೊತೆಗೆ. ಸೊ ಅದನ್ನ ಮುಂದೆ ಬಂದಾಗ ಹೇಳ್ತೀನಂತೆ. ಆಮೇಲೆ ಸ್ಟಾರ್ ಸಿಂಬಾಲ್ಗೆ ಆಕ್ಸೆಸ್ ವ್ಯಾಲ್ಯೂ ಫ್ರಮ್ ದ ಅಡ್ರೆಸ್ ಅಂದ್ರೆ ಪಾಯಿಂಟರ್ ಯೂಸ್ ಮಾಡುವಾಗ ಸೊ ಯಾವುದೇ ಒಂದು ವ್ಯಾಲ್ಯೂಸ್ ಅನ್ನ ಆಕ್ಸೆಸ್ ಮಾಡ್ಬೇಕಂದ್ರೆ ಸೊ ಮೆಂಬರ್ ಆಕ್ಸೆಸ್ ಆಪರೇಟರ್ ತರಾನು ಯೂಸ್ ಮಾಡ್ತಾರೆ. ಸೊ ಡಾಟ್ ಆಪರೇಟರ್ ಇದೆ ಮತ್ತು ಆರೋ ಆಪರೇಟರ್ ಕೂಡ ಇದೆ. ಈ 6 ಸಿಂಬಾಲ್ಸ್ ಗಳಿಗೆ ಸ್ಪೆಷಲ್ ಆಪರೇಟರ್ಸ್ ಅಂತ ಕರೀತಾರೆ. ಇದರಲ್ಲಿ 2 ಪ್ರಮುಖವಾಗಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ, ಒಂದು ಕಾಮಾ ಆಪರೇಟರ್, ಇನ್ನೊಂದು ಸೈಜ್ ಆಫ್ ಆಪರೇಟರ್. ಸೊ ಇಲ್ಲಿ ಕಾಮಾ ಆಪರೇಟರ್ಗಳು ಸಾಮಾನ್ಯವಾಗಿ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಸ್ಟೇಟ್ಮೆಂಟ್ಸ್ ಗಳನ್ನ ಬರಿಬೇಕಂತಂದ್ರೆ ಕಾಮಾ ಆಪರೇಟರ್ ಗಳನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚಿನ ಎಕ್ಸ್ಪ್ರೆಷನ್ಸ್ ಗಳನ್ನ ಒಂದೇ ಲೈನ್ ನಲ್ಲಿ ಬರಿಬೇಕಾಗಿದೆ ಅಂದ್ರೆ ಇಫ್ ವಿ ಆರ್ ಯೂಸಿಂಗ್ 2 or more expressions in a single line and we want to link all the expressions ಅಂದ್ರೆ ಅವಾಗ ನಡುವೆ ಕಾಮಾ ಹಾಕೋಬೇಕಾಗ್ತದೆ. ಸೊ ಮೋರ್ ದನ್ 1 ಎಕ್ಸ್ಪ್ರೆಷನ್ಸ್ ಗಳನ್ನ ನೀವು ಒಂದೇ ಲೈನ್ ನಲ್ಲಿ ಬರೆದಾಗ ಅದು ಯಾವ ರೀತಿ ಕಂಪೈಲರ್ ಎಕ್ಸಿಕ್ಯೂಟ್ ಮಾಡುತ್ತೆ ಅಂದ್ರೆ ಸೊ ಲೆಫ್ಟ್ ಟು ರೈಟ್ ಫ್ಯಾಷನ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಎಕ್ಸ್ಪ್ರೆಷನ್ ಅಲ್ಲಿರುವಂತಹ ವ್ಯಾಲ್ಯೂಸ್ ಗಳು ಏನಿರ್ತಾವೆ ಅವುಗಳು ರೈಟ್ ಸೈಡ್ ಇರುವಂತಹ ಎಕ್ಸ್ಪ್ರೆಷನ್ಸ್ ಎಲ್ಲ ಸಾಲ್ವ್ ಮಾಡಿ ಬಂದಂತಹ ರಿಸಲ್ಟ್ ಅನ್ನ ಲೆಫ್ಟ್ ಸೈಡ್ ನಲ್ಲಿರುವಂತಹ ವೇರಿಯಬಲ್ ಗೆ ಅಸೈನ್ ಆಗ್ತದೆ. ಫಾರ್ ಎಕ್ಸಾಂಪಲ್ sum is equal to a equal to 12 comma b equal to 22 comma a plus b is equal to so ಈ 3 ಸ್ಟೇಟ್ಮೆಂಟ್ಸ್ ಗಳನ್ನ ನಾವು ಒಂದೇ ಲೈನ್ ಅಲ್ಲಿ ಬರೆದಿದ್ದೀವಿ. ಸೊ ಇದರ 12 plus 22 34 ಆಗ್ತದೆ. ಸೊ ಈ 34 ವ್ಯಾಲ್ಯೂಸ್ a plus b ಮಾಡಿದಾಗ ಬಂದಂತ ಉತ್ತರ ಸೊ ಸಮ್ ಒಳಗೆ ಹೋಗಿ ಸ್ಟೋರ್ ಆಗುತ್ತೆ. ಸೊ ಈ ಸಮ್ ಇಲ್ಲಿ 3 ಸ್ಟೇಟ್ಮೆಂಟ್ಸ್ ಗಳನ್ನ ಒಂದೇ ಲೈನ್ ಅಲ್ಲಿ ಬರೆದಿದ್ದೀವಿ. ಸೊ ಮೋರ್ ದನ್ 1 ಸ್ಟೇಟ್ಮೆಂಟ್ಸ್ ಗಳನ್ನ ಬರಿಬೇಕಂದ್ರೆ ನಡುವೆ ಕಾಮಾ ಅನ್ನ ಯೂಸ್ ಮಾಡ್ತಾ ಇದೀವಿ. ಸೊ ಈ ರೀತಿಯಲ್ಲಿ ಯೂಸ್ ಮಾಡೋದಕ್ಕೆ ಕಾಮಾ ಆಪರೇಟರ್ ಬಳಕೆ ಮಾಡ್ತಾರೆ. ಇದು ಆದ ನಂತರ ನೆಕ್ಸ್ಟ್ ಇನ್ನೊಂದು ಆಪರೇಟರ್ ಇದೆ,
ಅದು ಯಾವ್ದಂದ್ರೆ ಸೈಜ್ ಆಫ್ ಆಪರೇಟರ್ ಅಂತ ಹೇಳ್ತಾರೆ. ಸೊ ಈ ಸೈಜ್ ಆಫ್ ಆಪರೇಟರ್ ಬೇಸಿಕಲಿ ಒಂದು ವೇರಿಯಬಲ್ ಅಥವಾ ಒಂದು ಆಪರಂಡ್ ಅಥವಾ ಒಂದು ಕಾನ್ಸ್ಟೆಂಟ್ ಎಷ್ಟು ಮೆಮೊರಿ ಅಕ್ಯುಪೈ ಮಾಡಿದೆ ಅನ್ನೋದನ್ನ ಸೈಜ್ ಆಫ್ ಮೆಮೊರಿಯನ್ನ ತೋರಿಸುವಂತ ಕೆಲಸ ಮಾಡುತ್ತೆ. ಸೈಜ್ ಆಫ್ ಅಂದ್ರೆ ಸೈಜ್ ಆಫ್ ಮೆಮೊರಿ. ಈಗ ನಾವು ಒಂದು ವೇರಿಯಬಲ್ಸ್, ಸೊ ಯಾವ್ದಾದ್ರು ಒಂದು ವೇರಿಯಬಲ್ಸ್ ನಲ್ಲಿ ವ್ಯಾಲ್ಯೂ ಸ್ಟೋರ್ ಮಾಡಿದ್ರೆ ಅದು ಇಂಟೀಜರ್ ಇದ್ರೆ ಎಷ್ಟು ಮೆಮೊರಿ ತಗೊಳ್ತದೆ, ಫ್ಲೋಟ್ ಇದ್ರೆ ಎಷ್ಟು ಮೆಮೊರಿ ತಗೊಳ್ತದೆ, ಕ್ಯಾರೆಕ್ಟರ್ ಇದ್ರೆ ಎಷ್ಟು ಮೆಮೊರಿ ತಗೊಳ್ತದೆ, ಇದನ್ನ ನಾವು ಅಳತೆ ಮಾಡಬೇಕು ಮತ್ತು ನೋಡ್ಬೇಕು ಅಂತಂದ್ರೆ ಸೈಜ್ ಆಫ್ ಆಪರೇಟರ್ ಅಂತ ಯೂಸ್ ಮಾಡ್ತಾರೆ. ಈ ಸೈಜ್ ಆಫ್ ಆಪರೇಟರ್ ಒಂದು ಫಂಕ್ಷನ್. ಸೊ ಹಿಂಗಾಗಿ ಇದನ್ನ ಬಳಕೆ ಮಾಡ್ಬೇಕಂದ್ರೆ ಎಲ್ಲಾ ಕ್ಯಾರೆಕ್ಟರ್ಸ್ ಗಳನ್ನ ಸೈಜ್ ಆಫ್, ಅದು ಲೋವರ್ ಕೇಸ್ ಲೆಟರ್ಸ್ ನಲ್ಲಿ ಬಳಕೆ ಮಾಡ್ತೀವಿ. ಆಮೇಲೆ ಇದನ್ನ ಬಳಕೆ ಮಾಡ್ಬೇಕಂದ್ರೆ ಸಿಂಟ್ಯಾಕ್ಸ್ ಸಿಂಪಲ್ ಇದೆ. ಸೈಜ್ ಆಫ್ ಬರ್ದು ಬ್ರಾಕೆಟ್ ಒಳಗೆ ನೀವು ಯಾವ ವೇರಿಯಬಲ್ ಅಥವಾ ಯಾವ ಕಾನ್ಸ್ಟೆಂಟ್ ಮೆಮೊರಿಯನ್ನ ಕಂಡುಹಿಡಿಬೇಕಾಗಿದೆ ಅದನ್ನ ಬರೆದ್ರೆ ಅದರ ವ್ಯಾಲ್ಯೂಸ್ ಅನ್ನ ರಿಟರ್ನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಸೈಜ್ ಆಫ್ ಇಂಟ್. ಸೊ ಇಂಟ್ ಅನ್ನುವಂತಹ ಒಂದು ಕಾನ್ಸ್ಟೆಂಟ್ ತಗೊಂಡ್ರೆ ಸೊ ಅದರ ಮೆಮೊರಿ ಎಷ್ಟು ಅಲೋಕೇಟ್ ಆಗ್ತದೆ ಅಂದ್ರೆ ಬೈ ಡಿಫಾಲ್ಟ್ ಇಂಟಿಗೆ 2 bytes ಆಫ್ ಮೆಮೊರಿ ಅಲೋಕೇಟ್ ಆಗ್ತದೆ. ಎಕ್ಸ್ ನಲ್ಲಿ 2 ಅಂತ ಸ್ಟೋರ್ ಆಗುತ್ತೆ. ಅದೇ ರೀತಿಯಲ್ಲಿ ಸೈಜ್ ಆಫ್ ಸಮ್, ಅಕಸ್ಮಾತ್ ಸಮ್ ಇಂಟ್ ಆಗಿದ್ರೆ 2 ಅಂತ ಸ್ಟೋರ್ ಆಗುತ್ತೆ. ಈ ರೀತಿಯಲ್ಲಿ ಪ್ರತಿಯೊಂದು ವೇರಿಯಬಲ್ಸ್ ಗಳಿಗೆ ಎಷ್ಟು ಮೆಮೊರಿ ಅಲೋಕೇಶನ್ ಆಗಿದೆ, ದ ಸೈಜ್ ಆಫ್ ಮೆಮೊರಿ ಅಲೋಕೇಟೆಡ್ ಟು ಎ ಆಪರೆಂಡ್ ಆರ್ ಎ ವೇರಿಯಬಲ್ ಆರ್ ಎ ಕಾನ್ಸ್ಟೆಂಟ್ ಯು ಕ್ಯಾನ್ ಐಡೆಂಟಿಫೈ ಯೂಸಿಂಗ್ ಸೈಜ್ ಆಫ್ ಫಂಕ್ಷನ್. ಸೊ ಇದಕ್ಕೆ ಎಷ್ಟೆಷ್ಟು ವ್ಯಾಲ್ಯೂಸ್ ಅನ್ನ ರಿಟರ್ನ್ ಮಾಡುತ್ತೆ ಅನ್ನೋದಕ್ಕೆ ಒಂದು ಟೇಬಲ್ ಮುಖಾಂತರ ನಿಮ್ಗೆ ಇಲ್ಲಿ ತೋರಿಸಿದೀನಿ. ಸೊ ಇಂಟ್ ನಮ್, ಸೊ ಇದು ಇಂಟ್ ಆಗಿರೋದ್ರಿಂದ ಈ ನಮ್ಮಿಗೆ 2 bytes ಆಫ್ ಮೆಮೊರಿಯನ್ನ ಅಲೋಕೇಟ್ ಆಗ್ತದೆ. ಅಕಸ್ಮಾತ್ ಲಾಂಗ್ ಇಂಟ್ ಅಂತ ತಗೊಂಡ್ರೆ ಅವಾಗೆ 4 bytes ಆಫ್ ಮೆಮೊರಿ ಅಲೋಕೇಟ್ ಆಗುತ್ತೆ. ಅದೇ ರೀತಿಯಲ್ಲಿ ಫ್ಲೋಟ್ ನಮ್ ಅಂತ ತಗೊಂಡ್ರೆ ಅದಕ್ಕೂ ಕೂಡ 4 byte ಅಲೋಕೇಟ್ ಆಗ್ತದೆ. ಅಕಸ್ಮಾತ್ ಯಾವುದೇ ವೇರಿಯಬಲ್ ಕ್ಯಾರೆಕ್ಟರ್ ಅಂತ ತಗೊಂಡ್ರೆ ಸೊ ಕ್ಯಾರೆಕ್ಟರ್ ಗಳಿಗೆ 1 byte ಮಾತ್ರ ಮೆಮೊರಿ ಅಲೋಕೇಟ್ ಆಗ್ತದೆ. ಅದೇ ರೀತಿಯಲ್ಲಿ ಡಬಲ್ ನಮ್ ಅಂತ ತಗೊಂಡ್ರೆ ಸೊ ಇದು ಫ್ಲೋಟಿನ 2 ಪಟ್ಟಷ್ಟು ಮೆಮೊರಿ ಅಲೋಕೇಟ್ ಆಗ್ತದೆ. ಸೊ 8 bytes ಆಫ್ ಮೆಮೊರಿ ಡಬಲ್ ಗೆ ಅಲೋಕೇಟ್ ಆಗ್ತದೆ. ಅದೇ ರೀತಿಯಲ್ಲಿ ಇಂಟು ನೀವು ಏನೇ ಕ್ಯಾಲ್ಕುಲೇಷನ್ ಮಾಡಿ ಒಂದು ನಂಬರ್ ಸ್ಟೋರ್ ಮಾಡ್ಬೇಕಂದ್ರೆ ಮಿನಿಮಮ್ 2 bytes ಗಳು ಅಲೋಕೇಟ್ ಆಗ್ತದೆ ಅಂತ ಹೇಳಿ. ಸೊ ದಿಸ್ ಈಸ್ ಒನ್ ಆಫ್ ದ ಸ್ಪೆಷಲ್ ಆಪರೇಟರ್ಸ್ ಅವೈಲೇಬಲ್ ಇನ್ ಸಿ. ಸೊ ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್ ಅವೈಲೇಬಲ್ ಇನ್ ಸಿ. ಓಕೆ, ಇದು ಇವತ್ತಿನ ಡಿಸ್ಕಷನ್. ಆಮೇಲೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆಪರೇಟರ್ಸ್ ಮೇಲೆ ತುಂಬಾ ಕ್ವಶನ್ಸ್ ಗಳು ಕೇಳಿದಾನೆ. 5 ಮಾರ್ಕ್ಸ್ನ ಪ್ರಶ್ನೆ ಬರುತ್ತೆ, 10 ಮಾರ್ಕ್ಸ್ನ ಪ್ರಶ್ನೆ ಬರುತ್ತೆ. 10 ಮಾರ್ಕ್ಸ್ನ ಪ್ರಶ್ನೆ ಬಂದ್ರೆ ಮಿನಿಮಮ್ 3 ಯಾವ್ದಾದ್ರು 3 ತರಹದ ಆಪರೇಟರ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು. 5 ಮಾರ್ಕ್ಸ್ನ ಪ್ರಶ್ನೆ ಕೇಳಿದ್ರೆ ಲಾಜಿಕಲ್ ಆಪರೇಟರ್ ಬಗ್ಗೆ ಕೇಳ್ಬೋದು, ಅರ್ಥಮೆಟಿಕ್ ಆಪರೇಟರ್ ಬಗ್ಗೆ ಕೇಳ್ಬೋದು, ಅಥವಾ ರಿಲೇಷನಲ್ ಆಪರೇಟರ್ ಬಗ್ಗೆ ಕೇಳ್ಬೋದು. ಯಾವ್ದಾದ್ರು ಒಂದು ಆಪರೇಟರ್ ಬಗ್ಗೆ ಬರೀರಿ ಅಂತ ಕೇಳಿದ್ರೆ ಅದು 5 ಮಾರ್ಕ್ಸ್ನ ಪ್ರಶ್ನೆ ಆಗ್ತದೆ. ಸೊ ಇದು ಇವತ್ತಿನ ಡಿಸ್ಕಷನ್, ಇವತ್ತಿನ ಕಾನ್ಸೆಪ್ಟ್. ಸೊ ಬಿಟ್ ವೈಸ್ ಆಪರೇಟರ್ಸ್ ಮತ್ತು ಸ್ಪೆಷಲ್ ಆಪರೇಟರ್ಸ್ ಅಂತ ಹೇಳಿ. ಸೊ ಇಲ್ಲಿ ಆಪರೇಟರ್ ಡಿಸ್ಕಷನ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಕ್ಲಾಸ್ ನಲ್ಲಿ ಆಪರೇಟರ್ ಎಕ್ಸ್ಪ್ರೆಷನ್ಸ್ ಅಂತ ಬರುತ್ತೆ. ಸೊ ಎಷ್ಟು ಎಕ್ಸ್ಪ್ರೆಷನ್ಸ್ ಗಳು ಇದಾವೆ ಮತ್ತು ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅದನ್ನೆಲ್ಲ ಮುಂದಿನ ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಗಳು ಇದ್ರೆ ಪ್ರಶ್ನೆಗಳನ್ನ ಕೇಳಬಹುದು. Okay, so thank you for today's session. We'll continue in the next class with the next operators expressions.